ನಾವು ಕಾಶಿ ಬಂದು ಮುಟ್ಟಿದ್ವಿ 15 ಕಿಲೋಮೀಟರ್ ದೂರಕ್ಕೆ ನಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ ಇಲ್ಲೇ ತರಬೇಕೊಂಡು ಇಲ್ಲಿಂದ ನಾವು ರಿಕ್ಷಾ ಮಾಡ್ಕೊಂಡು ಪ್ರತಿಯೊಬ್ಬ ಒಂದು ರಿಕ್ಷಾದಾಗ 5 ಜನ ಅಂತ ಹೊಂಟಿದ್ದೀವಿ. ಒಬ್ಬರಿಗೆ 5 ಜನ ಅಂತೇಳಿ ಹೋಗ್ತಾ ಇದ್ದೀವಿ. ಎಲ್ಲರೂ ಶಾಂತ ರೀತಿಯಿಂದ ಅಲ್ಲಿ ಯಾತ್ರೆ ಮುಗಿಸ್ಕೊಂಡು ಈಗ ನಾವು ಈಗ ಸದ್ಯ ಕಾಶಿ ರೀಚ್ ಆಗಿವಿ. ಇಲ್ಲಿಂದ ಮುಂದೆ ಈ ಪ್ರಯಾಣ ಮುಗಿಸ್ಕೊಂಡು ಅಯೋಧ್ಯಕ್ಕೆ ಹೋಗೋದೈತಿ. ಹಾಗಾಗಿ ಎಲ್ಲರೂ ಸಂತೋಷದಿಂದ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ಕೊಂಡು ಹೊಂಟಿದ್ದೀವಿ. ಚೆನ್ನಾಗಿ ಹೊಂಟಿದ್ದೀವಿ. ಹರ ಹರ ಮಹಾದೇವ್ ಹೋಗ್ತಾ ಇದ್ದೆವು. ಅದಕ್ಕಾಗಿ ನಮ್ಮ ಗಾಡಿ ಹೋಗೋಕೆ ಅರೇಂಜ್ಮೆಂಟ್ ಅಲ್ಲಿ ಟಾಪಿಕ್ ಇದೆ, ಅದಕ್ಕೆ ಅರೇಂಜ್ಮೆಂಟ್ ಆಗಿರ್ಕಿಲ್ಲ. ಅದಕ್ಕಾಗಿ ನಾವು ರಿಕ್ಷಾ ತೊಗೊಂಡು ಅಲ್ಲಿ ಇದುಕೊಂಡಿದ್ದೆವು. ಕಾಶಿಮಠಕ್ಕೆ ಹೋಗಿ ಕಾಶಿಮಠದಿಂದ ಗಂಗಾ ಸ್ನಾನ ಮಾಡ್ಕೊಂಡು ಮತ್ತು ಬರ್ತಾ ಇದ್ದೆವು. ಅದಕ್ಕಾಗಿ ನಾವು ಈಗ ಎಲ್ಲರೂ ರಿಕ್ಷಾ ಮಾಡ್ಕೊಂಡು ಅಲ್ಲಿ ಕಾಶಿಮಠಕ್ಕೆ ಹೊಂಟಿದ್ದೆವು. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಇರ್ಬೋದು. ಮತ್ತು ನಮಸ್ಕಾರ, ನಾವು ಗೋವಾ ಕನ್ನಡಿಗರ ಬಸವರಾಜ್ ಅಬ್ಬಿಗೇರಿ ಬಿಚ್ಚೋಲಿಂದ ಮಾತಾಡೋದು. ಈಗ ನಾವು ಕಾಶಿಗೆ ಬಂದಿದ್ದೇವೆ. ನಾವು ಎಲ್ಲ 130 ಜನ ಏನು ಬಂದಿದ್ದೇವೆ. ಎಲ್ಲ ಜನ ಒಂದೇ ಕಡೆ ಇದ್ದೀವಿ. ನಾವು ಈಗ ಕಾಶಿ ಸ್ನಾನ ಮಾಡೋಕೆ ಹೊಂಟಿದ್ದೇವೆ. ನಾವೆಲ್ಲ ಸ್ನಾನ ಮಾಡಿ ಹರಿಶ್ಚಂದ್ರ ಘಾಟು ಎಲ್ಲ ನೋಡ್ಕೊಂಡು ಆಮೇಲೆ ಲಾಸ್ಟ್ ಗಂಗಾ ಆರತಿ ನೋಡೋರದೀವಿ ಎಲ್ಲರೂ ಕೂಡ. ಈಗ ಎಲ್ಲ ಚಲೋಗಿ ಒಂದೇ ಕಡೆ ಎಲ್ಲರೂ ಇದೀವಿ. ನಾವು ಯಾರು ಮಿಸ್ ಆಗಿಲ್ಲ. ನಿನ್ನೊಂದಿಟ್ಟು ಅದು ಆಗಿ ಆ ಕಡೆ ಈ ಕಡೆ ಹೋಗಿದ್ವಿ. ಇವತ್ತೆಲ್ಲರೂ ಒಕ್ಕಟ್ಟಾಗಿ ಒಂದೇ ಕಡೆ ಬಂದು ಎಲ್ಲರೂ ಇದೀವಿ. ನಮಸ್ಕಾರ. ಈಗ ರುದ್ರಾಜರು ಒಂದು 2 ಮಾತು ಹೇಳ್ತೀನಿ. ಹರ ಹರ ಮಹಾದೇವ್. ಇವತ್ತಿನ ದಿನ ಒಂದು ಸುಂದರವಾದ ಸಮಯವನ್ನು ಹಂಚಿಕೊಳ್ಳೋದೇನಪ್ಪ ಅಂದ್ರೆ 19ನೇ ತಾರೀಕಿನ ದಿನ ನಾವು ರಾತ್ರಿ 7 ಗಂಟೆಗೆ ವಾಸ್ಕೋ ಜವಾಹರ್ ನಗರ್ ಈ ರೀತಿ ಪ್ರಯಾಣ ಬೆಳೆಸ್ತೇವೆ. ನಂತರ ಬಿಚ್ಚೋಲಿ ಬಂದೆವು. ಬಿಚ್ಚೋಲಿ ಬಂದ ತಕ್ಷಣ ನಮ್ಮ ರೆಡ್ಡಿಯವರ ನೇತೃತ್ವದಲ್ಲಿ, ಹನುಮಂತಪ್ಪ ರೆಡ್ಡಿಯವರ ನೇತೃತ್ವದಲ್ಲಿ ಒಳ್ಳೆಯ ಪ್ರಸಾದ ವ್ಯವಸ್ಥೆ ಆಗಿತ್ತು. ಪ್ರಸಾದ ಸೇವನೆ ಮಾಡ್ಕೊಂಡೆವು. ಅದಾದ ನಂತರ 22ನೇ ತಾರೀಕು ನಮಗೆ ಪ್ರಯಾಗರಾಜದಲ್ಲಿ ವಿಶೇಷವಾದ ಮಹಾಕುಂಭ ಮೇಳದ ತ್ರಿವೇಣಿ ಸಂಗಮದ ಪವಿತ್ರವಾದ ಸ್ನಾನವೂ ಕೂಡ ಆಯಿತು. ಅದಾದ ನಂತರ ರಾತ್ರಿಯೇ ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡಲಿಕ್ಕೆ ಪುನಃ ಕಾಶಿ ಬಂದೆವು. ಕಾಶಿಯಲ್ಲಿ ಕೂಡ ಈಗ ಸಮಯ 4 ಗಂಟೆ ಆಗಿರ್ಬೋದು. ಸಮಯ 2 ಗಂಟೆ 30 ನಿಮಿಷ ಆಗಿರ್ಬೋದು. ಈಗ ಪವಿತ್ರ ಗಂಗೆ ಸ್ನಾನವನ್ನು ಕೂಡ ಮಾಡಲಿಕ್ಕೆ ನಮ್ಮೆಲ್ಲ ಭಕ್ತಾದಿಗಳು ಸೇರಿಕೊಂಡು ಬೋಟಿನ ಮುಖಾಂತರ 84 ಘಾಟ ದರ್ಶನ ಮಾಡೋದು, ಹರಿಶ್ಚಂದ್ರ ಘಾಟ ದರ್ಶನ ಮಾಡೋದು, ಬನಿಕರ್ಣ ಕಂಠದ ಘಾಟ ದರ್ಶನ ಮಾಡೋದು, ಆಮೇಲೆ ನದಿ ಆಚೆಗಡೆ ದಂಡಿಗೆ ಸ್ನಾನ ಮಾಡೋದು. ಇದಾದ ಮುಗಿಸ್ಕೊಂಡು ಬಂದು ಸಾಯಂಕಾಲ ಗಂಗೆಗೆ ನಡೆಯುವಂಥ ಒಂದು ಗಂಗಾ ಅರ್ಚನೆಯ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸಲಿಕ್ಕೆ ಭಾಳ ಒಂದು ಉತ್ಸಾಹದಿಂದ ಮಾಡಕತ್ತೀವಿ. ಇದ್ರಾಗ ನಮ್ಮ ಮಹೇಶ್ ಬಳಭಟ್ಟಿ ಅವರ ಒಂದು 25ನೇ ವೆಡ್ಡಿಂಗ್ ಆನಿವರ್ಸರಿ ಕೂಡ ಮಾಡೋದೈತಿ. ಇದು ಸಾಯಂಕಾಲ ಮಾಡ್ಬೇಕಂತ ವಿಚಾರ ಮಾಡಿವು. ಕಾಶಿ ಅಜ್ಜರು ಕೂಡ ಎಲ್ಲರಿಗೂ ಸ್ನಾನ ಮುಗಿಸ್ಕೊಂಡು ವಿಶ್ವನಾಥನ ದರ್ಶನ ಮಾಡ್ಕೊಂಡು ಆದಷ್ಟು ಬೇಗನೆ ನೀವು ಮಠಕ್ಕೆ ಬರ್ರಿ ಅಂತ ಹೇಳಂದು ಅಜ್ಜವ್ರು ಹೇಳಿದರು. ಅದಕ್ಕೂ ನಮ್ಗೆ ಭಾಳ ಒಂದು ಸಂತೋಷ ಆಯಿತು. ಅದರಂತೆ ನಮ್ಮ ಬಸವರಾಜ ರೆಡ್ಡಿಯವರಾಗಲಿ, ಸಂಗಪ್ಪ ಕುರಿಯವರಾಗಲಿ, ಬಸವರಾಜ್ ಹಿಪ್ಪೇರಿಯವರಾಗಲಿ, ನಮ್ಮ ಜೇರಿಯಿಂದ ಬಂದಂಥ ಮಹಂತೇಶ್ ಜೇರಿಯವರಾಗಲಿ, ಇನ್ನೂ ಅನೇಕ ನಮ್ಮ ಜೊತೆ ಸಂಘಟನೆಗಳು ಬಂದಾರ. ಅದಕ್ಕಾಗಿ ಅವರೆಲ್ಲರಿಗೂ ಕೂಡ ನಾವು ಭಾಳ ಒಂದು ಉತ್ಸಾಹದಿಂದ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತಿ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕಾಶಿ ಮಾತಾ. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಸಂಗಪ್ಪ ಕುರಿ ಅಂತೇಳಿ. ನಾವು ಬಿಚ್ಚೋಲಿ, ಸಾಕಳಿ, ಪೋಂಡ, ಮೊಡಗಾವ್, ಆಮೇಲೆ ವಾಸ್ಕೋ ಎಲ್ಲ ಜನರು ಕೂಡಿ 130 ಜನ ಬಂದಿದ್ವಿ. ಎಲ್ಲ ಪ್ರಯಾಣ ಸುಗಮ ಆಗಿದೆ. ಈಗ ನಾವು ಗಂಗಾ ಸ್ನಾನಕ್ಕಾಗಿ ಕಾಶಿ ಒಳಗೆ ಬೋಟ್ನಲ್ಲಿ ಹೊರಟಿದ್ದೀವಿ. ಎಲ್ಲರೂ ಶಾಂತ ರೀತಿಯಿಂದ ಒಂದೇ ಬೋಟ್ನಲ್ಲಿ ಕುಡ್ಕೊಂಡು ಹೊರಟಿದ್ದೀವಿ. 185 ಘಾಟ್ಗಿದ್ದಾವೆ. ಎಲ್ಲ ನೋಡ್ಕೊಂಡು ಇವತ್ತು ಸಾಯಂಕಾಲ ಗಂಗಾ ಆರತಿ ನೋಡ್ಕೊಂಡು ಬೆಳಗ್ಗಿನ ಜಾವ ಮುಂದಿನ ಪ್ರಯಾಣ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಾವು ಹರ ಹರ ಮಹಾದೇವ್. ಇವತ್ತು ನಾವು ಬೆಳಗಿನ ಜಾವ ಟಿಫನ್ ಮಾಡಿಕೊಂಡು ಪ್ರಯಾಗದಿಂದ ಬಿಟ್ಟು ನಂತರ ಇಲ್ಲಿ ಕಾಶಿಗೆ ಬಂದಿದ್ದೀವಿ. ಕಾಶಿಯಲ್ಲಿ ನಾವು ಬೋಟಲ್ಲೆಲ್ಲ ಹೋಗ್ತಾ ಇದ್ದೀವಿ. ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಒಂದು ಸುಂದರ ಈ ಕ್ಷಣವನ್ನು ನಾವು ಅನುಭವಿಸ್ತಾ ಇದ್ದೀವಿ ಬೋಟಲ್ಲಿ. ಇವತ್ತು ಹರಿಶ್ಚಂದ್ರ ಘಾಟ್, ಮಣಿಕರ್ಣಿ ಘಾಟ್, ಈ ಗಂಗಾ ಆರತಿ
ಈ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗಿ ಎಲ್ಲರ ಆಶೀರ್ವಾದವನ್ನು ಎಲ್ಲ ದೇವರುಗಳ ಆಶೀರ್ವಾದವನ್ನು ಪಡೆದು ಇವಾಗ ನಮ್ಮ ಪ್ರಯಾಣ ಅಗದಿ ವಿಜೃಂಭಣೆಯಿಂದ ಯಶಸ್ವಿಯತ್ತ ಸಾಗ್ತಾ ಇದೆ. ನಾವಿವತ್ತು ಇನ್ನೊಂದು ವಿಶೇಷತೆ ಅಂದರೆ ಎಲ್ಲ 3 ಬಸ್ಸಿನವರು ಒಂದೇ ಬೋಟಲ್ಲಿ ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಇವತ್ತು ತುಂಬ ಖುಷಿಯನ್ನು ಕೊಡ್ತಕ್ಕಂಥ ಒಂದು ಕ್ಷಣ, ಈ ಒಂದು ಸುಮಧುರ ಕ್ಷಣವನ್ನು ನಾವು ಇವತ್ತು ಈ ಬೋಟಲ್ಲಿ ಅನುಭವಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ಇವತ್ತಲ್ರಿ ಹೆಂಗಾದ್ರೆ ನಿಮ್ದು ಹರ ಹರ ಮಹಾದೇವ. ಪ್ರಾತಸ್ಮರಣೀಯ ಹಾನಗಲ್ಲ ಗುರುಕುಮಾರೇಶ್ವರನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಶ್ರೀ ಕಾಶಿ ವಿಶ್ವರಾಧ್ಯಾಯ ಒಂದು ಪಾದಕ್ಕೆ ಪಡಮಟ್ಟು. ಇವತ್ತಿನ ದಿವಸ ನಾವು ಕಾಶಿ ವಿಶ್ವರಾಧ್ಯಾಯನ ಒಂದು ಪವಿತ್ರ ನದಿಯಾದ ಗಂಗಾ ನದಿಗೆ ಬಂದು ನಾವು ಸ್ನಾನವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಮತ್ತು ಅದೇ ಥರನಾಗಿ ನಿನ್ನೆ ಪ್ರಯಾಗ್ರಾಜ್ಯದಲ್ಲಿ ಒಂದು ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು 150 ಜನ ಒಟ್ಟಿಗೆ ಸೇರಿಕೊಂಡು 3 ಬಸ್ ತೆಗೆದುಕೊಂಡು ಇವತ್ತು ವಾರಣಾಸಿ, ಅದು ನಮ್ಮ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರ ಕ್ಷೇತ್ರ ವಾರಣಾಸಿ, ಅದರಲ್ಲಿ ಮೋದಿ ಘಾಟ್ನಲ್ಲಿ ನಾವು ಈಗ ಗಂಗಾ ನದಿಯ ಒಂದು ಬಲದಂಡೆಯಲ್ಲಿ ಮೋದಿ ಘಾಟ್ ಅಂತ ಒಂದು ಘಾಟ್ ಇದೆ. ಅದ್ರ ಪಕ್ಕದಲ್ಲಿ ನಾವು ಒಂದು ಬೋಟ್ನಲ್ಲಿ ಎಲ್ಲರೂ ಸೇರಿಕೊಂಡು ಗಂಗಾ ನದಿಯನ್ನು ಸುತ್ತಾಡಿಕೊಂಡು ಗಂಗಾ ಮಾತೆಯ ಪವಿತ್ರ ಸ್ನಾನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಮತ್ತು ಈ ಗಂಗಾ ನದಿ ಸ್ನಾನ ಮುಗಿದ ತಕ್ಷಣ ಕಾಶಿ ವಿಶ್ವರಾಧ್ಯಾಯನ ದರ್ಶನವನ್ನು ಪಡೆದುಕೊಂಡು ಜೀವನದಲ್ಲಿ ಎಲ್ಲೇ ಏನಾದರೂ ಅಡ್ಡಾಡಿದ್ರು ಸರಿ ಕಾಶಿ ಹೋಗಲೇಬೇಕಂದ್ರೂ ಅದಕ್ಕೆ ಕಾಶಿ ತೀರ್ಥಕ್ಕೆ ನಾವು ಫ್ಯಾಮಿಲಿ ಸಮೇತ ಬಂದಿದ್ದೇವೆ. ಅದಕ್ಕೆ ಕಾಶಿ ವಿಶ್ವರಾಧ್ಯಾಯನ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ